ಆತ್ಮೀಯರೇ, ನಿಮ್ಮ ಸ್ಪಂದನೆಗೆ ಚಿರಋಣಿಯಾಗಿರುವ ನನ್ನ ಕನ್ನಡ ಆಡಿಯೋ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ನಾನಿವತ್ತು ಸುಧಾಮೂರ್ತಿ ಅಮ್ಮನವರು ಬರೆದ ಮನದ ಮಾತು ಎಂಬ ಕೃತಿಯಲ್ಲಿ 23ನೇ ಅಧ್ಯಾಯ ಮರೆತು ಹೋದ ಇತಿಹಾಸವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಅನೇಕ ಹುತಾತ್ಮರು ಸ್ವಾತಂತ್ರ್ಯಕ್ಕಾಗಿ ತಾವೇ ಬಲಿಯಾಗಿದ್ದಾರೆ. ಇತಿಹಾಸದ ಪುಟಗಳನ್ನು ತಿರುವಿದರೆ ಇಂಥವರ ಚರಿತ್ರೆ ಬೇಕಾದಷ್ಟಿದೆ. ಅನೇಕ ವೇಳೆ ಅವರ ಕಥೆಗಳು ನಂಬಲಿಕ್ಕೆ ಅಸಾಧ್ಯವಾದರೂ ಸತ್ಯವಾಗಿದೆ. ನಾವು ಅವರಿಗೆ ಕೊಡುವುದು ಕೇವಲ ಗೌರವದ ಕಣ್ಣೀರಿನ ತರ್ಪಣವೂ ಅಷ್ಟೇ. ಅದರಲ್ಲಿಯೂ ಕೆಚ್ಚೆದೆಯ ಸ್ತ್ರೀಯರ ಕಥೆಗಳು ಅದ್ಭುತವಾಗಿದೆ. ಬಹುತೇಕ ಮಹಿಳೆಯರು ಈಗಿನಂತೆ ಶಾಲೆ ಕಾಲೇಜುಗಳನ್ನು ಕಲಿತವರಲ್ಲ. ಸಮಾಜದ ಬಿಗಿಯಾದ ಬಂಧನಗಳಲ್ಲಿಯೇ ಬೆಳೆದರೂ ಅಸಮಾನ ಧೈರ್ಯದಿಂದ ಶತ್ರುಗಳನ್ನು ಎದುರಿಸಿದ್ದಾರೆ. ನಮ್ಮ ಕನ್ನಡ ನಾಡಿನಲ್ಲಿಯೇ ಅಂಥ ಮಹಿಳೆಯರಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿಯ ಮಲ್ಲಮ್ಮ, ಒನಕೆ ಓಬವ್ವನವರ ಕತೆ ಎಂಥ ಹೇಡಿಯನ್ನು ಧೀರರನ್ನಾಗಿ ಮಾಡುತ್ತದೆ. ಕುಟ್ಟುವ ಒನಕೆಯಿಂದ ನೂರಾರು ಶತ್ರುಗಳನ್ನು ಏಕಾಂಗಿಯಾಗಿ ಸೆದೆಬಡೆದ ಕೀರ್ತಿ ಓಬವ್ವಳಿಗಿದೆ. ಇದರಂತೆಯೇ ಝಾನ್ಸಿಯ ತರುಣ ರಾಣಿ ಲಕ್ಷ್ಮೀಬಾಯಿಯ ಕತೆ. ಮಕ್ಕಳಿಲ್ಲದೆ ವಿಧವೆಯಾದ ಈ ರಾಣಿ ಬಲಿಷ್ಠ ಆಂಗ್ಲರಿಗೆ ತಲೆ ಒಡ್ಡದೆ ಸೆಡ್ಡು ಹೊಡೆದಳು. ರಣಾಂಗಣಕ್ಕೆ ಇಳಿದಳು. ಸೋಲು ಖಚಿತವೆಂದು ಗೊತ್ತಿದ್ದರೂ ವೀರಾವೇಶದಿಂದ ಕಾದಾಡಿದಳು. ಅವಳ ಮೇಲೆ ನೂರಾರು ಕತೆ, ಕವನ, ಕಾದಂಬರಿಗಳು ಬಂದಿವೆ. ಅವಳ ಸೈನ್ಯದಲ್ಲಿ ಏಕೈಕ ಪುರುಷ ಎಂದರೆ ಲಕ್ಷ್ಮೀಬಾಯಿ ಎಂದು ಹೇಳುತ್ತಾರೆ. ಅವಳ ಈ ಸಾಹಸವನ್ನು ವೈರಿ ಪಕ್ಷವಾದರೂ ಇಂಗ್ಲಿಷರು ಮನಸಾರೆ ಹೊಗಳಿದ್ದಾರೆ. ಇತ್ತೀಚೆಗೆ ನನಗೆ ಓಜಸ್ಸಿನ ಎನ್ನುವ ಪ್ರಶಸ್ತಿ ಬಂದಿತ್ತು. ಅದು ಭೋಪಾಲಿನಲ್ಲಿ ಸ್ಥಾಪಿಸಿದ ಪ್ರಶಸ್ತಿ. ರಾಣಿ ಲಕ್ಷ್ಮೀಬಾಯಿಯ ರಾಜ್ಯ ಝಾನ್ಸಿ ಈಗಿನ ಮಧ್ಯಪ್ರದೇಶದಲ್ಲಿದೆ. ಆದರೆ ಕಾರ್ಯಕ್ರಮ ಆಗಿರುವುದು ದೆಹಲಿಯಲ್ಲಿ. ಪ್ರಶಸ್ತಿ ಅಂದರೆ ವೀರರಾಣಿ ಲಕ್ಷ್ಮೀಬಾಯಿ ಕುದುರೆಯೇರಿ ನಿಂತಿದ್ದಾಳೆ. ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ಕುದುರೆಯ ಕಡಿವಾಣ ಇದೆ. ಕರಿಯ ಬಣ್ಣದ ಈ ವಿಗ್ರಹ ತುಂಬ ಸುಂದರವಾಗಿ ಕೆತ್ತಿದ್ದಾರೆ. ಈ ವಿಗ್ರಹವನ್ನು ಬೆಂಗಳೂರಿಗೆ ಹೇಗೆ ತರುವುದು? ಅದನ್ನು ನಾನು ನನ್ನೊಂದಿಗೆ ತರಲು ನಿರ್ಧರಿಸಿದೆ. ದೆಹಲಿ ವಿಮಾನ ನಿಲ್ದಾಣದವರು ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಮೆಟಲ್ ಡಿಟೆಕ್ಟರ್ನಿಂದ ಪರೀಕ್ಷಿಸಿ ಕಳುಹಿಸಿದರು. ಜೆಟ್ ಏರ್ವೇಸ್ನಲ್ಲಿ ನನ್ನದು ಎಕಾನಮಿ ಕ್ಲಾಸ್ ಟಿಕೆಟ್ ಇದ್ದಿತು. ಸಾಮಾನು ಇಡುವ ಮೇಲಿನ ಕಪಾಟಿನಲ್ಲಿ ಈ ವಿಗ್ರಹ ಹಿಡಿಸುತ್ತಿರಲಿಲ್ಲ. ನೆಲದ ಮೇಲೆ ಇಡಲು ನನಗೆ ಮನಸ್ಸಿರಲಿಲ್ಲ. ಏರ್ ಹೋಸ್ಟೆಸ್ ಈ ವಿಗ್ರಹವನ್ನು ಎಕ್ಸಿಕ್ಯೂಟಿವ್ ಕ್ಲಾಸ್ನಲ್ಲಿ ಸೀಟ್ ಮೇಲೆ ಇಟ್ಟಳು. ಮರ್ದಾನಿ ರಾಣಿ ಲಕ್ಷ್ಮೀಬಾಯಿಗೆ ಅದಕ್ಕಿಂತಲೂ ಉತ್ತಮವಾದ ಸ್ಥಳವಿದ್ದರೂ ಯೋಗ್ಯ. ನಾನು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟೆ. ನನ್ನ ಪಕ್ಕದಲ್ಲಿ ಇದ್ದ ಇಬ್ಬರು ಹದಿಹರೆಯದ ಹುಡುಗರು ನನ್ನ ಈ ವ್ಯವಹಾರಗಳನ್ನು ಕಣ್ಬಿಟ್ಟು ನೋಡುತ್ತಿದ್ದರು. ನನಗೆ ನನ್ನದೇ ಆದ ತರ್ಕವಿದೆ. ರೈಲಿನಲ್ಲಿ ನೀವು ಫಸ್ಟ್ ಕ್ಲಾಸ್ನಲ್ಲಿ ಹೋಗುತ್ತಿದ್ದರೆ ಪಕ್ಕದವರ ಜೊತೆ ಮಾತನಾಡುವುದಿಲ್ಲ. ಸೆಕೆಂಡ್ ಕ್ಲಾಸ್ನಲ್ಲಿ ಇದ್ದರೆ ಏನಾದರೂ ಮಾತುಕತೆಯಾಗುವುದು. ಹಣದ ಸೌಕರ್ಯ ಹೆಚ್ಚಿದಾಗ ಪ್ರಾಯಶಃ ಮಾತಿನ ಸೆಳೆತ ಬಹುತೇಕ ಜನರಲ್ಲಿ ಕಡಿಮೆಯಾಗುವುದು. ಸಿರಿತನ ಬಾಯಿ ಮುಚ್ಚಿಸುವುದೋ ಏನೋ. ನನ್ನ ಪಕ್ಕದಲ್ಲಿದ್ದವರು ಹೊಸ ಪೀಳಿಗೆಯವರು. ಆಧುನಿಕ ವೇಷಭೂಷಣದಿಂದ ಅಲಂಕಾರಗೊಂಡಿದ್ದರು. ನಾನು ಕುಳಿತುಕೊಂಡೆ. ಇಬ್ಬರು ಚಿಕ್ಕದಾಗಿ ತಲೆಕೂದಲನ್ನು ಕತ್ತರಿಸಿಕೊಂಡಿದ್ದರು. ಅದರಲ್ಲಿ ಯಾವುದೋ ಪಾಶ್ಚಿಮಾತ್ಯ ಸಂಗೀತ ಬರುತ್ತಿತ್ತು. ನನಗೆ ಗಂಡು ಯಾವುದು ಹೆಣ್ಣು ಯಾವುದು ಮೊದಲು ತಿಳಿಯಲಿಲ್ಲ. ಕೊನೆಗೆ ಕಿವಿ ಚುಚ್ಚಿಕೊಂಡ ವ್ಯಕ್ತಿಯೇ ಹೆಣ್ಣು ಎಂದುಕೊಂಡೆ.
ಇಬ್ಬರು ಸಿರಿವಂತ ಮನೆತನಕ್ಕೆ ಸೇರಿದವರು ಅಲ್ಲದೆ ಒಂದೇ ಥರ ಕಾಣುತ್ತಿದ್ದರು. ಅವರೇನು ನನ್ನ ಜೊತೆ ಮಾತನಾಡಲು ಬಯಸಲಿಲ್ಲ. ತಮ್ಮೊಳಗೆ ಏನೋ ಗುಸುಗುಸು ಮಾತನಾಡುತ್ತಿದ್ದರು. ಕೊನೆಗೆ ನಾನೇ ಅವರೊಡನೆ ಮಾತಾಡಲು ತೀರ್ಮಾನಿಸಿದೆ. ನಾನು ಅಧ್ಯಾಪಕಿಯಾಗಿರುವುದರಿಂದ ಈ ತರಹದ ವಿದ್ಯಾರ್ಥಿಗಳ ಜೊತೆ ಮಾತನಾಡಿ ರೂಢಿ ಇದೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಹೊರಗಿನ ಜಗತ್ತನ್ನು ಅರಿಯದ ಅಮಾಯಕರು, ಮುಗ್ಧರು ಎಂದು ನನ್ನ ನಂಬಿಕೆ. ಅವರಿಬ್ಬರ ಮಾತಿನಿಂದ ಅವರು ಬೆಂಗಳೂರಿನ ಕಾಲೇಜಿನಲ್ಲಿ ಓದುತ್ತಿದ್ದಾರೆಂದು, ಅವರ ತಾತ ಅಜ್ಜಿಯರ ಮನೆ ದಿಲ್ಲಿಯಲ್ಲಿ ಇದೆ ಎಂದು, ರಜೆಗೆ ಅಲ್ಲಿಗೆ ಹೋಗಿ ತಿರುಗಿ ಬರುತ್ತಿದ್ದಾರೆಂದು ತಿಳಿಯಿತು. ವಾವೆಯಲ್ಲಿ ಅವರಿಬ್ಬರು ಅಣ್ಣ ತಂಗಿಯರು ಆಗಬೇಕೆಂದು ಹೇಳಿದರು. ಸ್ವಲ್ಪ ಸಂಕೋಚದಿಂದ ಆ ಹುಡುಗಿ ನನಗೆ ಕೇಳಿದಳು, ನಿಮ್ಮ ಕೈಯಲ್ಲಿ ಮೂರ್ತಿಯೊಂದು ನೋಡಿದೆ, ಅದು ಯಾವ ಗೊಂಬೆ? ಈ ಗೊಂಬೆ ಬೆಂಗಳೂರಿನಲ್ಲಿ ಸಿಗುವುದಿಲ್ಲವೇ? ದಿಲ್ಲಿಯಿಂದ ಯಾಕೆ ತರುತ್ತೀರಿ? ಏನಾದರೂ ವಿಶೇಷವಿದೆಯೇ? ಅದು ಮೂರ್ತಿಯಲ್ಲ, ಗೊಂಬೆಯಲ್ಲ, ಅದೊಂದು ಪ್ರಶಸ್ತಿ ನನಗೆ ಬಂದಿದೆ. ಆಗ ಆ ಹುಡುಗ ತಲೆ ಹಾಕಿದ. ನೀವು ಕುದುರೆಯ ರೇಸ್ಗೆ ಹೋಗುತ್ತೀರಾ? ಯಾಕಂದರೆ ನನಗೆ ಕುದುರೆಯ ಸವಾರಿ ಮಾಡುವ ಹೆಂಗಸಿನ ಬೊಂಬೆಯಂತೆ ಕಂಡಿತು. ನೀವು ರೇಸ್ ಗೆದ್ದಿದ್ದೀರಾ ಎಂದ. ನಾನು ಜೀವನದಲ್ಲಿ ಎಂದೂ ರೇಸ್ಗೆ ಹೋಗಿಲ್ಲ. ಆ ಹುಡುಗನ ಪ್ರಶ್ನೆ ನನಗೆ ಇರಿಸುರುಮುರು ಆಯಿತು. ನನ್ನ ಮುಖದ ಭಾವನೆ ಅವರಿಗೆ ಕತ್ತಲೆಯಲ್ಲಿ ಕಾಣಲಿಲ್ಲ. ಎಂಥ ವಿಪರ್ಯಾಸವಿದು! ನೀವು ಇಬ್ಬರು ಒಂದು ಬಾರಿ ಆ ಮೂರ್ತಿಯನ್ನು ನೋಡಿಕೊಂಡು ಬನ್ನಿ, ಆನಂತರ ನನಗೆ ಅದು ಯಾರದ್ದು, ಏಕೆ ಎನ್ನುವುದು ಹೇಳಿ ಎಂದೆ. ನಿಷ್ಠೆಯಿಂದ ಅವರಿಬ್ಬರು ಎದ್ದು ಹೋಗಿ ಆ ಮೂರ್ತಿಯನ್ನು ನೋಡಿ ಬಂದರು. ನಮಗೇನೂ ಅರ್ಥವಾಗಲಿಲ್ಲ. ಇದೊಂದು ಸುಂದರ ಆಟಿಕೆಯ ಸಾಮಾನವಿರಬೇಕು, ಇಲ್ಲವಾದರೆ ಕುದುರೆಯ ರೇಸಿನಲ್ಲಿ ಗೆದ್ದವರಿಗೆ ಕೊಡುವ ಬಹುಮಾನವಿರಬೇಕು ಎಂದರು. ನಾನು ಶಿಕ್ಷಕಿ, ಅದರಿಂದ ಇವರಿಗೆ ಪಾಠ ಹೇಳಬೇಕೆನ್ನುವ ಮನಸ್ಸು ಬಂದಿತು. ಅವರಿಗೆ ತಿಳಿಯುವಂತೆ ಹೇಳಬೇಕು ಎನ್ನುವ ಮನಸ್ಸು ಆಯಿತು. ನೀವು ಮೊದಲು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಏನಾದರೂ ಕೇಳಿದ್ದೀರಾ? ಉತ್ಸಾಹದಿಂದ ಹುಡುಗಿ ಹೇಳಿದಳು. ಓ, ನನಗೆ ಗೊತ್ತು. 1942ರಲ್ಲಿ ಆಯಿತು. ಅದನ್ನು ಆಧರಿಸಿ 1942 ಲವ್ ಸ್ಟೋರಿ ಅಂತ ಸಿನೆಮಾನು ಬಂದಿದೆ. ಅನಿಲ್ ಕಪೂರ್ ಮತ್ತು ಮನಿಷಾ ಕೊಯಿರಾಲಾ ಇದ್ದಾರೆ. ಆಗ ಅವಳ ಅಣ್ಣ, ಮನಿಷಾ ತುಂಬ ಸುಂದರವಾಗಿ ಕಾಣುತ್ತಾಳೆ, ಅದರಲ್ಲಿಯ ಹಾಡುಗಳು ತುಂಬ ಇಂಪಾಗಿವೆ ಎಂದ. ಅದೂ ಅಲ್ಲ, 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಸಮರವಾಯಿತು. ಅದರಲ್ಲಿ ಬಲಿಯಾದವರು ಅನೇಕರು. 1942ರಲ್ಲಿ ಆಗಿದ್ದು ಚಲೆ ಜಾವ್ ಅಥವಾ ಕ್ವಿಟ್ ಇಂಡಿಯಾ ಚಳುವಳಿ. 1857ರಲ್ಲಿ ಆ ಯುದ್ಧಕ್ಕೆ ಆಂಗ್ಲರು ಸಿಪಾಯಿ ಬಂಡಾಯ ಎಂದರು. ಆದರೆ ನಾವು ಅದಕ್ಕೆ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುತ್ತೇವೆ. ರಾಣಿ ಲಕ್ಷ್ಮೀಬಾಯಿ ಆಗ ಝಾನ್ಸಿ ಆಳುತ್ತಿದ್ದಳು. ಬ್ರಿಟಿಷರಿಂದ ಪೆನ್ಷನ್ ಪಡೆದು ಅವಳು ಯುದ್ಧದಲ್ಲಿ ಭಾಗವಹಿಸದೆ ಸುಖವಾಗಿ ಇರಬಹುದಾಗಿತ್ತು. ಆದರೆ ಅವಳು ಆ ಥರ ಇರದೆ ಅವರಿಗೆ ಸವಾಲು ಹಾಕಿದಳು. ದೇಶಕ್ಕಾಗಿ ಮಡಿದಳು. ಅವಳೇಕೆ ಬಲಿದಾನ ಮಾಡಿದಳು ಗೊತ್ತೇ? ಗೊತ್ತಿಲ್ಲದವರಂತೆ ಇವರಿಬ್ಬರು ತಲೆ ಹಾಕಿದರು. ಏಕೆಂದರೆ ನಾವೆಲ್ಲರೂ ಸ್ವತಂತ್ರ ಭಾರತದಲ್ಲಿ ಸ್ವಾಭಿಮಾನದಿಂದ ತಲೆ ಎತ್ತಿ ಇರಬೇಕೆಂದು ತನ್ನ ಪ್ರಾಣವನ್ನು, ರಾಜ್ಯವನ್ನು, ಕುಟುಂಬವನ್ನು ಬಲಿಕೊಟ್ಟಳು. ಒಂದು ಈ ದೇಶದ ಇತಿಹಾಸವೆಂದರೆ ಕೇವಲ ಇಸ್ವಿಗಳಲ್ಲ, ದಿನಾಂಕಗಳಲ್ಲ, ಯುದ್ಧವಲ್ಲ, ಹಿರಿಯರು ನಮಗಾಗಿ ಮಾಡಿದ ಬಲಿದಾನ. ಅದನ್ನು ಶಾಲೆಯಲ್ಲಿ ಶಿಕ್ಷಕರು, ಮನೆಯಲ್ಲಿ ತಾಯಿ ಹೇಳಬೇಕು. ನನ್ನ ಮಾತಿನ ಮೊನಚು ಅವರಿಗೆ ತಾಗಿತೋ ಏನೋ, ಅವರು ತಲೆ ತಗ್ಗಿಸಿದರು. ನೋಡಿದ್ರಲ್ಲ ಆತ್ಮೀಯರೇ, ಇನ್ನು ಮುಂದಿನ ಅಧ್ಯಯನವನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಹೊಸ ಹೊಸ ವಿಶೇಷತೆ, ಮಾಹಿತಿ ಹಾಗೂ ಕಥೆಗಳಿಗಾಗಿ ಪ್ಲೀಸ್ ನನ್ನ ಚಾನಲನ್ನು ನೋಡ್ತಾ ಇರಿ, ನಿರಂತರ ನೋಡ್ತಾ ಇರಿ. ಧನ್ಯವಾದಗಳು.